ಸುದೀಪ್ ಅವ್ರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಯಾರು ಕುತ್ಕೊಂಡಿರಲಿಲ್ಲ ಸೀಟ್ ಮೇಲೆ. ಕಲ್ಬೆರ್ಕೆ ಯಾರು ಇರ್ತಾರೆ ನೋಡು, ಮೇಕಪ್ ಬಳ್ಕೊಳ್ಳೋದೇ ಸಿನಿಮಾ ಅಲ್ಲ ಮಾಡಲ್ಲ ದರ್ಶನ್ ಅವ್ರನ್ನ. ಅಲ್ಟಿಮೇಟ್ ಚೆನ್ನಾಗಿತ್ತು ಆ್ಯಂಡ್ ಫಸ್ಟ್ ಹಾಫ್ ಸ್ವಲ್ಪ ಮ್ಯಾಕ್ಸ್ ಥರ ಫೀಲ್ ಆಯಿತು. ಕಂಟೆಂಟ್ ಚೆನ್ನಾಗಿದೆ, ಸ್ಮೋಕಿಂಗ್ ಬಗ್ಗೆ ಚೆನ್ನಾಗಿ ಒಳ್ಳೆ ಕೊಟ್ಟಿದ್ದಾರೆ. ಅದನ್ನು ಇಂಟರ್ವ್ಯೂ ಕೂಡ ಸುದೀಪ್ ಅವ್ರು ಹೇಳಿದರು. ತುಂಬ ಸ್ಮೋಕ್ ಮಾಡ್ತಾರೆ, ಅದೆಲ್ಲೋ ಸ್ಟಾರ್ಟಿಂಗಲ್ಲಿ ಸ್ಮೋಕ್ ಮಾಡಬೇಕು ಅಂತ ಎಲ್ಲ ಫೀಲ್ ಆಗುತ್ತೆ. ಬಟ್ ಎಂಡಿಂಗಲ್ಲಿ ಒಂದು ಡೈಲಾಗ್ ಇದೆ, ಸ್ಮೋಕ್ ಮಾಡಬಾರ್ದು ಅನ್ನೋ ಥರ ಒಂದು ಡೈಲಾಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ಥಿಯೇಟ್ರಿಗೆ ಬಂದು ನೋಡಬೇಕು. ಆ್ಯಂಡ್ ಫ್ಯಾಮಿಲಿ ಎಲ್ಲ ಆಡಿಯನ್ಸ್ ಬಂದು ನೋಡ್ಬೋದು. ಸ್ವಲ್ಪ ಫೈಟ್ ಜಾಸ್ತಿ ಇದೆ, ಬಟ್ ಅದು ವರ್ತ್ ಇದೆ ಫೈಟಿಂಗ್. ಆ್ಯಂಡ್ ಫೈಟಿಂಗಲ್ಲಿ ಸ್ಟೈಲು ತುಂಬ ಚೆನ್ನಾಗಿದೆ, ಯುನೀಕಾಗಿ ಫೈಟಿಂಗ್ ಇಟ್ಟಿದ್ದಾರೆ. ಸುದೀಪ್ ಅವ್ರದ್ದು ಇಷ್ಟು ಮೂವೀಸಲ್ಲಿ ಇದು ಸ್ವಲ್ಪ ಯೂನಿಕ್ ಆಗಿದೆ, ಮ್ಯಾಕ್ಸ್ಗಿನ ಬೆಟರ್ ಆಗಿದೆ ಈ ಮೂವಿ. ಮಾರ್ಕಲ್ಲಿ ಒಂದೊಳ್ಳೆ ಸಂದೇಶ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಮಾರ್ಕಲ್ಲಿ. ಮ್ಯಾಕ್ಸಲ್ಲಿ ಆ ಥರದ್ದೇನು ಎಮೋಷ್ನಲಿ ಕನೆಕ್ಟ್ ಆಗೋ ಥರ ಏನು ಸೀನ್ಸ್ ಇರಲಿಲ್ಲ. ಇದು ಮಕ್ಳದ್ದಿದೆ ಆ್ಯಂಡ್ ಫ್ಯಾಮಿಲಿದೆಲ್ಲ ಎಮೋಷನ್ಸ್ ಇದೆ. ಆ ಎಮೋಷನ್ ಚೆನ್ನಾಗಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. BGM ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಮಸ್ತ್ ಮಾಲಿಕ ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ. ಯಾರು ಕುತ್ಕೊಂಡಿರಲಿಲ್ಲ ಸೀಟ್ ಮೇಲೆ. ಇಂಟ್ರೋಲ್ ಆಗಿರ್ಬೋದು, ಇದರಲ್ಲಾಗಿರ್ಬೋದು ಎಲ್ಲ ಇದು ಕುಣಿತಾ ಇದ್ವಿ. ಅದು ತುಂಬ ಚೆನ್ನಾಗಿತ್ತು. ವಾಯ್ಸ್ ಸಖತ್ತಾಗಿದೆ, ಎಲ್ಲದು ವಾಯ್ಸ್ ಆಗಲಿ ಸಾಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಅದೇ ಮ್ಯೂಸಿಕ್ ಟೋಟಲ್ ಓವರ್ ಆಲ್ ಇಸ್ ವೆರಿ ಗುಡ್. ಪೈಸಾ ವಸೂಲ್ ಮೂವಿ. ಥ್ಯಾಂಕ್ ಯು. ಈಗಿನ ಸಿನಿಮಾ ನೋಡಿ ಫಸ್ಟು ನಾವು ಎದ್ದಿರೋದು ಎಷ್ಟು ಗಂಟೆಗೆ ಅಂತಂದರೆ 3:30ಗೆ. ಯಾಕೆ ಅಂತಂದರೆ ನಿದ್ದೆ ಬರೋಲ್ಲ. ನಮ್ಮ ಬಾಸ್ ಮೂವಿ ಇದ್ದರೆ ನಿದ್ದೆ ಬರೋಲ್ಲ. ಫಸ್ಟ್ ಎಂಟ್ರಿ ಸೀನ್ ಆಗ್ತಿದ್ದಂಗೆ ಪಟಾಕಿ, ಟಿಯಲ್ಲಿ ಗ್ರೌಂಡ್ಗೆ ಎಂಟ್ರಿ ಕೊಡ್ತಿದ್ದಂಗೆ ಪಟಾಕಿ, ಹೂನಾರ ಎಲ್ಲ ನೋಡಿ ಶಾಕ್ ಆಗೋದ್ವಿ. ಅದು ಬಿಟ್ಟು ಥಿಯೇಟ್ರಿಗೆ ಒಳಗಡೆ ಹೋದ್ವಿ. ಸರ್ ಅಜನೀಶ್ ಅಣ್ಣ ನಿಮಗೆ ನಮಸ್ಕಾರ ಅಣ್ಣ. ಯಾಕೆ ಅಂತಂದರೆ ಪ್ರತಿ ಸೀನು ಪ್ರತಿ ಒಂದು ಯಾವುದೇ ಸೀನ್ ಇರಲಿ ಎಲಿವೇಶನಲ್ಲೇ ತುಂಬಿಸ್ಬಿಟ್ಟಿದ್ಯಾ ಅಣ್ಣ ನೀನು. ಸುದೀಪ್ ಅವರು ಅಷ್ಟೇ ಕೂಡ ಅದಕ್ಕೆ ಅಭಿನಯ ಚಕ್ರವರ್ತಿ ಯಾಕೆ ಅಂತ ಕರೀತಾರೆ ಅಂತ ಬಂದು ನೋಡಬೇಕು. ಅವ್ರು ಜಸ್ಟ್ ನಡ್ಕೊಂಬಂದರೆ ಅವ್ರು ಕಂಡುಬಿಟ್ರೇ ಸಿನಿಮಾ, ಅವ್ರು ಕಂಡುಬಿಟ್ರೇ ಸೀನು, ಆ ಥರ ತೋರಿಸಿದ್ದಾರೆ. ಅದೇ ಹೇಳ್ದಂಗೆ ಎಲ್ಲರೂ ಮೇಕಪ್ ಬಳ್ಕೊಳ್ಳೋದೇ ಸಿನಿಮಾ ಅಲ್ಲ, ಆ್ಯಕ್ಟಿಂಗ್ ಅಲ್ಲ. ಮಕ್ಕಕ್ಕೆ ಮಸಿ ಬಳ್ಕೊಂಡು ನೀರಲ್ಲಿ ಮಸಿ ಬಳ್ಕೊಂಡು ಹೆಂಗೆ ಆ್ಯಕ್ಟಿಂಗ್ ಮಾಡೋದು ಅಂತ ನಮ್ಮ ಬಾಸ್ನ ನೋಡಿ ಕಲಿಬೇಕು. ಓಕೆ, ಥ್ಯಾಂಕ್ ಯು. ಎಲ್ಲರೂ ಬಂದು ಸಿನಿಮಾ ನೋಡಿ. ಸರ್ ನಾನು ಡೆವಿಲ್ಲು ರಿಲೀಸ್ ಆಗಿದ್ದೀನಿ 11th ಫಸ್ಟ್ ಡೇನೇ ಹೋಗಿ ನೋಡಿದೆ. ಬಟ್ ನಾನು ಕಿಚ್ಚ ಸುದೀಪ್ ಅವ್ರ ಅಭಿಮಾನಿನೇ. ಬಟ್ ಯಾವುದಕ್ಕೂ ಏಟ್ ಮಾಡಲ್ಲ ದರ್ಶನ್ ಅವ್ರನ್ನ. ಸಿನಿಮಾ ನೋಡಿದ್ದೀನಿ, ಚೆನ್ನಾಗಿದೆ, ನೋಡ್ಬೋದು. ಮಾರ್ಕ್ಗೂ ಮ್ಯಾಕ್ಸ್ಗೂ ವ್ಯತ್ಯಾಸ ಅಂತಂದರೆ ವಿಜಯ್ ಕಾರ್ತಿಕೇಯ ಅವರು ಸುದೀಪ್ ಅವ್ರ ಫ್ಯಾನ್ಸು. ಕರ್ನಾಟಕದ ಜನರ ಸುದೀಪ್ ಅವ್ರ ಫ್ಯಾನ್ಸ್ ಎಲ್ಲ ಕರ್ನಾಟಕದ ಅಭಿಮಾನಿಗಳ ಒಂದು ಬೇಡಿಕೆ ಏನು, ಅವರೆಲ್ಲರೂ ಏನು ಕೋರ್ಕೊತಾ ಇರ್ತಾರೆ ಒಂದು ಸಿನಿಮಾಯಿಂದ ಅಂತ ತಿಳ್ಕೊಂಡಿದ್ದಾರೆ. ಅದನ್ನೇ ಅವರು ಈಗ ಜಾಸ್ತಿ ಸುಮ್ಮನೆ ಕಮರ್ಷಿಯಲ್ ಅಂತಂತ ಹೀರೋಯಿನ್ನ ಇಟ್ಟಿಲ್ಲ ನೋಡಿ. ಬೇರೆಯವ್ರ ಮೂವಿಯಲ್ಲಿ ಹಂಗಲ್ಲ, ಹೀರೋಯಿನ್ ಇಡೋದು, ಸೊಂಟ ಇಟ್ಕೊಳ್ಳೋದು, ಆ ಥರ ಸುಮ್ಮನೆ ಡ್ಯಾನ್ಸ್ ಮಾಡೋದು ಅದೇ ಸಿನಿಮಾ ಅಲ್ಲ. ಇದರಲ್ಲಿ ಬಾಸ್ ಹೀರೋಯಿನ್ನೇ ಇಲ್ಲ. ಆ ಹೀರೋಯಿನ್ ಇಲ್ಲದೇ ಹೆಂಗೆ ಸಿನಿಮಾ ಮಾಡಬೇಕು ಅಂತ ವಿಜಯ್ ಕಾರ್ತಿಕೇಯ ಅವರು 2 ಸಿನಿಮಾ ಮಾಡಿ ತೋರಿಸಿದ್ದಾರೆ. ಅವ್ರ ಮುಂದಕ್ಕೆ ಅವ್ರ ಭವಿಷ್ಯ ಚೆನ್ನಾಗಿರಬೇಕು. ಒಳ್ಳೊಳ್ಳೆ ಸಿನಿಮಾ ಮಾಡಿ ಸರ್ ನೀವು. ಅಜನೀಶ್ ಅವರು ಅಷ್ಟೇ, ನಿಮಗೆ ತುಂಬ ದೊಡ್ಡ ಹ್ಯಾಟ್ಸ್ ಆಫ್ ಸರ್ ಸುದೀಪ್ ಫ್ಯಾನ್ಸ್ ಕಡೆಯಿಂದ. ನೀವು ಯಾಕೆ ಅಂತಂದರೆ ಮೂವಿಲಿ ಚೆಚ್ಚು ಬಾರ್ಸ್ ಹಾಕಿದ್ದೀರಾ BGMಸು. ಮಾರ್ಕಲ್ಲಿ ಸುದೀಪ್ ಅವರೇ ಸರ್. ಸುದೀಪ್ ಅವ್ರ ಮತ್ತು ರೈಟಿಂಗು ಎಲ್ಲೂ ನಿಮಗೆ ಲ್ಯಾಗ್ ಅನ್ಸಲ್ಲ, ಬೋರಿಂಗ್ ಹೊಡ್ಸಲ್ಲ, ಆ ಥರ ಇದೆ. ಕೊನೆವರೆಗೂ ಅಷ್ಟೇ ಇಂಟೆನ್ಸಿಟಿ ಕಾಪಾಡ್ಕೊಂಡು ಬಂದಿದೆ. ಕೊನೆವರೆಗೂ ಏನಾಗುತ್ತೆ ಎಲ್ಲೂ ನಮಗೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೋಗ್ತಾ ಟ್ವಿಸ್ಟರ್ಸ್ ಟರ್ನ್ ಆಗುತ್ತೆ. ಮಸ್ತಾಗಿದೆ. ಅದೇ ಫ್ಯಾನ್ಸ್ ವಾರ್ ಬಗ್ಗೆ ಯಾರ್ಯಾರು ನಿಮಗೆ ಗೊತ್ತಿರ್ಬೋದು. ಈಗ ಸುದೀಪ್ ಅವರು ಪೈರಸಿ ಬಗ್ಗೆ ಹೇಳಿದ್ರೆ ನಮಗೆ ಹೇಳಿದ್ದಾರೆ. ಅವರು ಏನು ಸುದೀಪ್ ಅವ್ರು ಹೇಳಿದ್ದಾರೆ ಅಂತ ಬಳಸಿಲ್ಲ. ಬಟ್ ಆದ್ರೂ ಈಗ ಏನಿರ್ತಾರೆ ಸುದೀಪ್ ಅವ್ರ ಫ್ಯಾನ್ಸನ್ನು ಕಿತ್ತಾಡಲ್ಲ, ದರ್ಶನ್ ಅವ್ರ ಫ್ಯಾನ್ಸನ್ನು ಕಿತ್ತಾಡಲ್ಲ. ಅವ್ರ ಫ್ಯಾನ್ಸ್ ಯಾರು ಅಲ್ಲ ಆಗಿರ್ತಾರೆ ನೋಡು, ಕಲ್ಬೆರ್ಕೆ ಯಾರು ಇರ್ತಾರೆ ನೋಡು, ಅವ್ರಿಬ್ಬರು ಮಧ್ಯೆ ತಂದಿಕ್ಕಕ್ಕೆ ನೋಡ್ತಾರೆ ಅಷ್ಟೇ ಸರ್. ಇದನ್ನು ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಒಬ್ಬ ಸುದೀಪ್ ಅವ್ರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ದರ್ಶನ್ ಅವ್ರನ್ನ ಇನ್ನೂ ಎತ್ತರಕ್ಕೆ ಈ ಪರಿಸ್ಥಿತಿಲಿ ನೋಡೋಕ್ಕಾಗಲ್ಲ ಸರ್ ನಮ್ಗೆ. ಅವ್ರಿಗೆ ಯಾಕೆಂತಂದರೆ ಈ ಮುಂಚೆ ಅವ್ರು CCL ಆಡ್ತಿದ್ದಿದ್ದು, ಅವ್ರ ಜೋಡೆತ್ತುಗೆ ಒಂದು ಅಂಬರೀಷ್ ಅಣ್ಣ ಅವ್ರದ್ದು ಈವೆಂಟಲ್ಲಿ ಅವ್ರು ಡ್ಯಾನ್ಸ್ ಮಾಡಿದ್ದು ಕುಚಿಕ್ವಾಡಿಗೆ, ಅದೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಅವ್ರು ಒಂದಾಗಬೇಕು. ದರ್ಶನ್ ಅವ್ರು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿಬೇಕು. ಅವ್ರದ್ದು ಈಚೆ ಬರಬೇಕು. ಅವ್ರಿಗೆಲ್ಲ ಒಳ್ಳೇದಾಗಬೇಕು ಸರ್. ಒಳ್ಳೇದಾಗಲಿ. ಥ್ಯಾಂಕ್ ಯು.